ನನ್ನ ಕಸಿನ್ ಸಿಸ್ಟರು ನನಗೊಂದು ಮಾತು ಹೇಳಿದ್ಲು. ನೋಡಮ್ಮ ಭಾಗ್ಯ, ನಾನು ಯಾವುದೇ ಕಾರಣಕ್ಕೂ ಲೈಫಲ್ಲಿ ಸಾಲ ಮಾಡಲ್ಲ. ನನ್ನ ಕನಸುಗಳು ತುಂಬ ಎತ್ತರದಲ್ಲಿದ್ದಾವೆ. ಸೊ ಅದಕ್ಕಾಗಿ ಅವಿರತ ಪ್ರಯತ್ನ ಮಾಡ್ತೀನಿ. ದುಡ್ಡನ್ನೆಲ್ಲ ವೇಸ್ಟ್ ಮಾಡ್ದಂಗೆ ಸೇವಿಂಗ್ಸ್ ಮಾಡ್ತೀನಿ, ಕೂಡಿಡ್ತೀನಿ. ಒಂದಲ್ಲ ಒಂದು ದಿನ ನನ್ನ ಕನಸನ್ನು ಈಡೇರಿಸ್ಕೊತೀನಿ ಅಂತ ಹೇಳಿದ್ಲು. ಅರೆ, ಒಳ್ಳೆ ವಿಷಯ ಅಲ್ವಾ? ಸಾಲ ಮಾಡ್ದಂಗೆ ಯಾರೊಬ್ಬರು ಕೈಲಿ ಒಂದು ಮಾತು ಕೇಳದ ಹಾಗೆ ತನ್ನದೇ ಆದ ಒಂದು ಸೇವಿಂಗ್ಸ್ ಅಮೌಂಟಲ್ಲಿ ನಾನೇನೋ ಸಾಧನೆ ಮಾಡ್ತೀನಿ ಅಂದರೆ ಅಪ್ರಿಷಿಯೇಟ್ ಮಾಡಬೇಕು. ಸರಿ ಅಕ್ಕ, ಏನು ಮಾಡಬೇಕು ಅಂತಿದ್ಯಾ ಅಂದೆ. ನಾನೊಂದು ಮನೆ ಕಟ್ಟಬೇಕು ಕಣೆ. ಸರಿ ಕಟ್ಟು ಅಲ್ವಾ, ಎಲ್ರಿಗೂ ಒಂದು ಸೂರು ಇರಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕೆ ಅವಳು ಹೇಳಿದ್ಲು, ಇಲ್ಲ ನಾನು ತುಂಬ ದುಡ್ಡು ಸೇವ್ ಮಾಡ್ತಾ ಇದ್ದೀನಿ, ಕೂಡಿಡ್ತಾ ಇದ್ದೀನಿ, ಎಲ್ಲವನ್ನ ಕೂಡಿಟ್ಟು ನೋಡು, ಒಂದು ಸಿಂಗಲ್ ಪೈಸೆ ನಾನು ಸಾಲ ಮಾಡಿದೆ ಮನೆ ಕಟ್ತೀನಿ ಅಂತ ಹೇಳಿದ್ಲು. ಅವಳ ಯೋಚನೆಗೆ ನನಗೆ ಆ್ಯಡ್ಸ್ ಆಫ್ ಅಂತ ಅನಿಸ್ತು. ಬಟ್ ಎಲ್ಲೋ ಒಂದು ಕಡೆ ನಾನು ಕೂಡ ಒಂದು ಎಕನಾಮಿಕ್ ಸ್ಟೂಡೆಂಟ್ ಆಗಿ ಯೋಚನೆ ಮಾಡಿದೆ. ಅರೆ, ಸಾಲ ಮಾಡ್ದಂಗೆ ಅಚೀವ್ಮೆಂಟ್ ಮಾಡೋದು ದಟ್ಸ್ ಗುಡ್ ಥಿಂಗ್, ಬಟ್ ಟೈಮ್ ಎಷ್ಟು ಹಿಡಿಯುತ್ತೆ? ಆಕೆ ಸುಮಾರು 1 ಕೋಟಿ ಮನೆ ಕಟ್ಟಬೇಕು. ಆ 1 ಕೋಟಿ ಸೇವಿಂಗ್ಸ್ ಮಾಡಬೇಕು ಅಂದರೆ ಆಕೆ ಸುಮಾರು ಒಂದು 10ರಿಂದ 20 ವರ್ಷ ಬೇಕು. ಅಷ್ಟು ಟೈಮಲ್ಲಿ ಆಕೆ ಕೂಡಿಟ್ಟು ಕಟ್ಟೋ ಅಷ್ಟೊತ್ತಿಗೆ ಮಧ್ಯದಲ್ಲಿ ಸಮ್ ಪ್ರಾಬ್ಲಮ್ಸ್, ಹೆಲ್ತ್ ಇರ್ಬೋದು, ಏನೋ ಇರ್ಬೋದು. ಏಕೆಂದರೆ ಜೀವನವನ್ನು ನಾವು ನಿರೀಕ್ಷೆ ಮಾಡಿಲ್ವಲ್ಲ, ನಾಳೆ ಬೆಳಗ್ಗೆ ಏನಾಗುತ್ತೋ ನಮಗೆ ಗೊತ್ತಿಲ್ವಲ್ಲ, ಏನು ಬೇಕಾದರೂ ಆಗ್ಬೋದು. ಪರಿಸ್ಥಿತಿಗಳು, ತುರ್ತು ಪರಿಸ್ಥಿತಿಗಳು ಅಲ್ವಾ? ಅದರ ಸ್ವಲ್ಪ ಹೋಯ್ತು ಅಂದರೆ ಹೋಯ್ತು ಕತೆ ಅಲ್ವಾ? ಆ ರೀತಿ. ಅದಕ್ಕೆ ನಾನು ಹೇಳಿದೆ, ಅಕ್ಕ ನಾನೊಂದು ಎಲ್ದಿ ಡಿಸ್ಕಷನ್ ಮಾಡಲ ನಿನ್ನ ಹತ್ರ ಅಂತ. ಓಕೆ ಫೈನ್, ಮಾಡು ಭಾಗ್ಯ ಅಂತ. ನಾನು ಮನೆ ಕಟ್ತೀನಿ, ನೀನು ಮನೆ ಕಟ್ಟು, ಓಕೆ. ಬಟ್ ನಂದು ನಿಂದು ಯೋಚನೆ ಡಿಫ್ರೆಂಟ್ ಆಗಿದೆ. ಏನದು ಅಂತ ಹೇಳಿದ್ರು. ನಾನು ಬ್ಯಾಂಕಿಗೆ ಹೋಗ್ತೀನಿ, ಯಾವುದೋ ಒಂದು ಪ್ರಾಪರ್ಟಿನೋ ಏನೋ ಒಂದು ನನಗೆ ಕೆಪಾಸಿಟಿ ಇರೋವಷ್ಟು ಲೋನ್ಗೆ ಅಪ್ಲೈ ಮಾಡ್ತೀನಿ, ಓಕೆ. ಬೇರೆ ವ್ಯಕ್ತಿಗಳ ಹತ್ರ ಹೋಗೋದಿಲ್ಲ, ಅಧಿಕ ಬಡ್ಡಿಗೆ ತರೋದಿಲ್ಲ. ಅದು ತುಂಬ ಕಷ್ಟ ಆಗ್ಬಿಡುತ್ತೆ, ಯಾಕಂದರೆ ತೀರಿಸೋದಕ್ಕಾಗಲ್ಲ, ಬಡ್ಡಿ ಕಟ್ಟೋದಕ್ಕಾಗಲ್ಲ, ನಮ್ಮ ಸೇವಿಂಗ್ಸ್ ಎಲ್ಲ ಬಡ್ಡಿಗೆ ಹೊರಟೋಗ್ಬಿಡುತ್ತೆ. ಸೊ ನನ್ನ ಆದಾಯಕ್ಕೆ ತಕ್ಕಂಗೆ ನಾನು ಬ್ಯಾಂಕಲ್ಲಿ ಹೋಗಿ ಲೋನ್ ತಗೋತೀನಿ. ಆ ಲೋನ್ ಅಮೌಂಟಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ ಇವಾಗೇನೆ ಮನೇನ ನಾನು ಕಟ್ತೀನಿ. ಸೊ ಇನ್ನು ನಾನು ಒಂದು 5 ಇಯರ್ಸ್ ವಿತಿನ್ ಒಳಗಡೆ ನಂದು ಸ್ವಂತ ಮನೆ ಅಂತ ನಾನು ಮಾಡ್ಕೋತೀನಿ. ಸ್ವಂತ ಮನೆಯೇನೋ ಕಟ್ತೀಯಾ, ಗುಡ್ ಥಿಂಗ್, ಬಟ್ ಸಾಲ ಅಂತ. ಅಕ್ಕ ನೀನು ಏನು ಕೂಡಿಡ್ತೀಯ 10 ವರ್ಷದಲ್ಲಿ, ಆಮೇಲೆ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡ್ತೀಯ, ಅಷ್ಟೊತ್ತಿಗೆ ನನ್ನ ಸಾಲ ಕ್ಲಿಯರ್ ಆಗಿರುತ್ತೆ. ಸೊ ಇಬ್ಬರು ಥಿಂಕಿಂಗು ಒಂದೇ. ನೀನು 10 ಪೈಸಾ ಸಾಲ ಇಲ್ಲದ ಹಾಗೆ ಮನೆ ಓನರ್ ಆಗಿರ್ತೀಯ. ಆಫ್ಟರ್ 10 ಇಯರ್ಸ್ ಐ ಆಮ್ ಆಲ್ಸೋ ಓನರ್. ನನ್ನ ಮನೆಗೆ ನಾನು ಓನರ್ ಆಗಿರ್ತೀನಿ. ನಾನು ಕೂಡ ಸಿಂಗಲ್ ಪೈಸೆ ಸಾಲ ಇರೋದಿಲ್ಲ. ಅಷ್ಟೊತ್ತಿಗೆ ನಾನು EMI ಎಲ್ಲ ಕ್ಲಿಯರ್ ಮಾಡಿರ್ತೀನಿ. ಅರೆ ಹೌದಲ್ವಾ ಅಂತ. ಇಲ್ಲಿ ಎಕನಾಮಿಕ್ ಸ್ಟೂಡೆಂಟಾಗಿ ನಾನು ಹೇಳೋದು, ಬರೀ ಕೂಡಿಡುವಿಕೆನೇ ಬುದ್ಧಿವಂತಿಕೆ ಅಲ್ಲ. ಸಾಲ ಮಾಡದಂಗೆ ಜೀವನ ಮಾಡೋದು ಬುದ್ಧಿವಂತಿಕೆ ಅಲ್ಲ. ಸಾಲ ಮಾಡಿ ಲೈಫಲ್ಲಿ ರಿಸ್ಕ್ ತೊಗೊಂಡ್ರೇ ಮುಂದೆ ಬರೋದಕ್ಕಾಗೋದು. ಹಾಗಾಗಿ ಸಾಲ ಮಾಡಿ ಅಂತ ನಾನು ಯಾರಿಗೂ ಪ್ರಚೋದನೆ ಮಾಡ್ತಿಲ್ಲ. ನಮ್ಮ ಆಸೆಗೆ ಎಷ್ಟಿದೆಯೋ ಅಷ್ಟು ಕಾಲು ಚಾಚಬೇಕು. ನಮ್ಮ ಆದಾಯ ಎಷ್ಟಿದೆ, ಬೇರೆಯವ್ರ ಹತ್ರ ನಾನು 1,000 ಸಾಲ ಮಾಡ್ತೀನಿ ಅಂದರೆ ಆ 1,000 ಕೊಡೋವಷ್ಟು ಕೆಪಾಸಿಟಿ ನನಗಿರಬೇಕು. 4 ಮೂಲೆ ನನಗೆ ಆದಾಯ ಇರಬೇಕು. 1,000ಕ್ಕೆ 1,200 ರೂಪಾಯಿ ಸೇರಿಸ್ಕೊಡೋ ಕೆಪಾಸಿಟಿ ಕೂಡ ನನಗಿರಬೇಕು. ಸೊ ಅದನ್ನು ನೋಡಿಕೊಂಡು ನೀವು ಯು ಕ್ಯಾನ್ ಟೇಕ್ ದ ರಿಸ್ಕ್. ನೋಡಿ, ಕೆಲವರು ಒಂದು ಕ್ಯಾಬ್ ಹಾಕೋತಾರೆ. ಅವರು ಕೂಡಿಟ್ಟು ಆ ದುಡ್ಡನ್ನು ಸೇವ್ ಮಾಡಿ ಸಿಂಗಲ್ ಪೈಸೆ ಸಾಲ ಇಲ್ಲದೆ ಕ್ಯಾಬ್ ಮಾಡ್ಕೊಂಡು ಆತ ಮಾಡೋದಕ್ಕಾಗಲ್ಲ. ಕೆಲವರು 2 ಲ್ಯಾಕ್ ಇರುತ್ತೆ, ಡೌನ್ ಪೇಮೆಂಟ್ ಕಟ್ಬಿಟ್ಟು ಒಂದು ಕಾರ್ ತೊಗೊಂಬಂದ್ಬಿಟ್ಟು ಅದರಲ್ಲೇ ದುಡಿದುಬಿಟ್ಟು ನಿಯತ್ತಾಗೆ ಒಂದು ಶಿಸ್ತಿರಬೇಕು. ಫೈನಾನ್ಷಿಯಲ್ ಡಿಸಿಪ್ಲಿನ್ ಯಾರಿಗಿರುತ್ತೋ ಅವ್ರನ್ನ ಯಾರೂ ಸೋಲ್ಸೋದಕ್ಕಾಗಲ್ಲ. ಅವ್ರು ಯಾವತ್ತೂ ಬೀಳೋದಿಲ್ಲ. ಅವ್ರು ಏನು ಮಾಡ್ತಾರೆ, ರೈಟ್ ಟೈಮ್ಗೆ EMIನ ಕ್ಲಿಯರ್ ಮಾಡ್ತಾ ಹೋಗ್ತಾರೆ. ಒಂದು 3 ಇಯರ್ಸಲ್ಲಿ ಅವ್ರದ್ದು EMI ಕ್ಲಿಯರ್ ಆಗಿರುತ್ತೆ, ಕಾರ್ ಓನರ್ ಆಗಿರ್ತಾನೆ. ನೆಕ್ಸ್ಟ್ ದುಡಿಯೋದೆಲ್ಲ ಲಾಭ, ರೈಟ್? ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಮನುಷ್ಯ. ಯಾಕೆ ಮೇಡಮ್ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ದೀರಾ ಅಂದರೆ, ಕೆಲವರು ಆರ್ಥಿಕ ಪರಿಸ್ಥಿತಿನ ಗೊಂದಲ ಮಾಡ್ಕೊಬಿಡ್ತಾರೆ, ಇಕ್ಕಟ್ಟಾಗಿ ಮಾಡ್ಕೊಬಿಡ್ತಾರೆ, ನುಂಗಲಾರದ ತುತ್ತನ್ನಾಗಿ ಮಾಡ್ಕೊಬಿಡ್ತಾರೆ. ನಾನು ಎಲ್ಲೋ ಒಂದು
ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಇರಬೇಕಾದ್ರೆ ಕೆಲವರು ಹೇಳಿದ ಮಾತು, ಸಿಂಗಲ್ ಪೈಸೆ ನೀವು ಸಾಲ ಮಾಡೋದಕ್ಕೆ ಹೋಗ್ಬೇಡಿ, ಚೊಕ್ಕವಾಗಿರಿ. ದಟ್ ಈಸ್ ಗುಡ್, ಅಡ್ವೈಸು ಇಸ್ ಓಕೆ. ಬಟ್ ಆ ಅಡ್ವೈಸು ಒಂದು ಗೃಹಿಣಿಯಾಗಿ ನಮಗೂ ರಿಸ್ಕ್, ಭಯ ಆಗುತ್ತೆ ಸಾಲ ಮಾಡೋದು ಅಂದರೆ. ಬಟ್ ಸಾಲ ಮಾಡದೆ ರಿಸ್ಕ್ ತೊಗೊಳ್ಳದೆ ಯಾರೂ ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ ಲೈಫಲ್ಲಿ. ನೀವು ನೋಡಿರ್ಬೋದು, ದೊಡ್ಡ ದೊಡ್ಡ ಶ್ರೀಮಂತರುಗಳು, ಯಾವತ್ತು ಶ್ರೀಮಂತ ವ್ಯಕ್ತಿಗಳಿದ್ದಾರೆ, ಯುಕೋ ಬ್ಯಾಂಕು, ಬಾಬು, ಎಸ್ ಬಿ ಐ, ಯಾವುದೇ ಒಂದು ನ್ಯಾಷನಲೈಸ್ ಬ್ಯಾಂಕ್ ಇದೆಯೋ ಎಲ್ಲದರಲ್ಲೂ ಸಾಲ ಇರುತ್ತೆ. ಸಿಂಗಲ್ ಪೈಸೆ ಸಾಲ ಇಲ್ದಂಗೆ ಯಾರು ಶ್ರೀಮಂತರಾಗಿಲ್ಲ. ಅವರೆಲ್ಲ ಲೋನ್ಗೆ ಅಪ್ಲೈ ಮಾಡಿರ್ತಾರೆ. ಅವ್ರಿಗೆ ಆರ್ಥಿಕ ಶಿಸ್ತಿರುತ್ತೆ. ಲೋನ್ ತೊಗೊಳ್ಳೋದು ದೊಡ್ಡದಲ್ಲ. ಅದೇ ರೀತಿಯಾಗಿ ನಾವು ದುಡ್ದಿದ್ದನ್ನ ಕರೆಕ್ಟಾಗಿ ಫಸ್ಟು ಲೋನ್ ಕ್ಲಿಯರ್ ಮಾಡಬೇಕನ್ನೋ ಪರಿಜ್ಞಾನ ಇರಬೇಕು. ಇನ್ ಟೈಮ್ಗೆ ನಾವು EMI ಕಟ್ಕೊಂಡು ಹೋಗಬೇಕು, ಅದನ್ನಲ್ಲಿ ಕ್ಲಿಯರ್ ಮಾಡಿಬಿಡ್ಬೇಕು. ಆಫ್ಟರ್ ದಟ್ ಬರೋದೆಲ್ಲ ನಮಗೆ ಲಾಭ. ನಾವೇನು ಮಾಡ್ತೀವಿ, ದುರಾಸೆ ದುರ್ಬುದ್ಧಿ, ಅಧಿಕ ಲಾಭ ಬೇಕು. ನಾವು ಬರೋದೆಲ್ಲ ಲಾಭ, ಎಂಜಾಯ್ ಮಾಡೋಣ ಅಂತೀವಿ. EMI ಕಟ್ಟಿ ಅಂದರೆ ಕಟ್ಟಲ್ಲ, ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿ, ಹಾಗೆ ಅದು ಹರಾಜಾಗುತ್ತೆ. ಹೌದು ಅದು ಅಲ್ವಾ? ಅದಕ್ಕೆ ಆ ರೀತಿ ಆ್ಯಕ್ಷನ್ ಆಗೋದಕ್ಕೆ ನೀವು ಬಿಡಬೇಡಿ. ಸೊ ಆರ್ಥಿಕ ಒಂದು ಬುದ್ಧಿವಂತಿಕೆ ಇದೆಯಲ್ಲ, ಅದು ಕೂಡ ಒಂದು ಟ್ಯಾಲೆಂಟ್. ಹಾಗಾಗಿ ನಾನು ಹೇಳೋದು, ಸೇವಿಂಗ್ಸ್ ಮಾಡಿ ಸಿಂಗಲ್ ಪೈಸೆ ಸಾಲ ಮಾಡ್ದಂಗೆ ಜೀವನದಲ್ಲಿ ಅಚೀವ್ ಮಾಡೋದು ಒಂದು ಕಲೆ. ಆದರೆ ಮಾಡಿರೋ ಸಾಲನ ರೈಟ್ ವೇನಲ್ಲಿ ತೀರಿಸ್ಕೊಂಡು ಸಾಲ ಮಾಡಿ ಮುಂದುವರಿಯೋದು ಕೂಡ ಒಂದು ಕಲೆ, ಒಂದು ಟ್ಯಾಲೆಂಟ್. ಸೊ ಈ ರೀತಿಯ ಟ್ಯಾಲೆಂಟ್ ಯಾರಿಗಿದೆ ಅವರು ಸಾಲ ಮಾಡಿ ಕೂಡ ಮುಂದುವರಿಬೋದು. ಓವರಾಲ್ ನನ್ನ ಸಜೆಷನ್ ಇಷ್ಟೇ, ಯಾವತ್ತು ಆರ್ಥಿಕ ಶಿಸ್ತಿರಬೇಕು. ಒಬ್ಬರ ಹತ್ರ 100 ರೂಪೀಸ್ ನಾವು ಕೇಳಿ ಇಸ್ಕೊಂಡಿದ್ದೀವಿ ಅಂದರೆ, ಸೊ ನಮ್ಮ ಮೈಂಡಲ್ಲಿ ಇರಬೇಕು ಅವ್ರಿಗೆ 100 ರೂಪೀಸ್ ಕೊಡಬೇಕು. ಸೊ ಅವ್ರದ್ದು ಬೇಗ ಸಾಲ ತಿರಬೇಕು. ಆಫ್ಟರ್ ದಟ್ ಎಲ್ಲ ಅಮೌಂಟು ನಂದೇ, ನೆಕ್ಸ್ಟ್ ಬರೋವಂಥ ಅಮೌಂಟ್ ಎಲ್ಲ ನನ್ನದೇ, ನನ್ನ ಸೊತ್ತೆ, ನನ್ನ ಹೇಳೋರು ಯಾರು, ಕೇಳೋರು ಯಾರು, ಪ್ರಶ್ನೆ ಮಾಡೋರು ಯಾರು ಅನ್ನೋ ಒಂದು ಡಿಸಿಪ್ಲಿನ್ ಇರಬೇಕು. ಫಸ್ಟು ಲಾಭದ ಚಿಂತೆ ಬಿಟ್ಬಿಡಿ. ನಾವು ಹಾಕಿರೋ ಬಂಡವಾಳ ವಾಪಸ್ ಬಂತ ಅದ್ರ ಬಗ್ಗೆ ಯೋಚನೆ ಮಾಡಿ. ಇದೆಲ್ಲ ನಿಮಗೆ ರೈಟ್ ಅನಿಸಿದ್ರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ.